ನಮ್ಮ ಮನೆಯ ಕೋಳಿಯನ್ನು ಈ ಥರ ನೇತಾಕಿದ್ದೇವೆ. ಅಂದರೆ ಇದು 3 ತಿಂಗಳಿಂದ ಗೂಡಿನೊಳಗೇ ಇತ್ತು. ಮತ್ತು ಈಗ ಬಿಡುವಾಗ ಹೊರಗೆ ಬರ್ತದಕ್ಕೂ ನಾವು ಗೂಡಲ್ಲಿ ಕುತ್ಕೊಂಡು ಇರ್ತಿತ್ತು. ಎಷ್ಟು ಸಲ ಇದು ಮಾಡಿದ್ರೆ ಸ್ವಲ್ಪ ಗೂಡಲ್ಲಿ ಕುತ್ಕೊಳ್ಳೋದೆ. ಮತ್ತು ಎಂತ ತಿನ್ನಲಿಕ್ಕೆ ಸಹ ಬೇಡ, ಎಂತ ಸಹ ಬೇಡ, ಕುತ್ಕೊಳ್ಳೋದು ಗೂಡಿಯಲ್ಲಿ. ಮತ್ತು ಅಮ್ಮ ಹೇಳಿದರು, ಈ ಥರ ನೇತು ಹಾಕಿದರೆ ಅದಕ್ಕೆ ಮೂರ್ಗ ಅಂತ ಹೇಳ್ತಾರಲ್ಲ, ಬೆಳಿಗ್ಗೆ ಹಾಕಿ ಇಟ್ಟಿದ್ದೇವೆ ಹೀಗೆ ನೋಡಿ, ಅದಕ್ಕೆ ಮೂಗಿಗೆ ಹೀಗೆ ಚುಚ್ಚಬೇಕಂತೆ, ಅದು ಅದರ ರೆಕ್ಕೆ ತೆಗೆದು. ಮತ್ತು ಸಾಯಂಕಾಲ ನೀರಿಗೆ ಒಂದು ನೀರು ಬಕೆಟಲ್ಲಿ ಮುಳುಗಿಸಿ ನಂತರ ಹೀಗೆ ಬಿಸಾಡಬೇಕಂತೆ. ಅಂದರೆ ಯಾರಿಗೆ ಗೊತ್ತು, ನಮಗೆ ಆ ಥರ ಗೊತ್ತಿಲ್ಲಲ್ಲ. ಹಾಗೆ ಯಾರಿಗೆಲ್ಲ ನನ್ನ ಚಾನಲ್ ಇಷ್ಟ, ಲೈಕ್ ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಟೈಮ್ ನಾವು ವಿಡಿಯೋ ಮಾಡೋದು, ಅಂದರೆ ಮುಂಚೆ ಮಾಡ್ತಿದ್ದೆ, ಈಗ ಡಿಲೇ ಆಯಿತು, ತುಂಬ ದಿನ ಆಯಿತು. ಈಗ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ಈ ಥರ ಯಾರಿಗೆಲ್ಲ ಗೊತ್ತುಂಟು ಮೂರ್ಗ ಅಂದರೆ ಈ ಥರ ಕೋಳಿಯನ್ನು ನೇತು ಹಾಕುವುದು, ಹಾಗೆ ನಿಮಗೆ ಒಂದು ತೋರಿಸುವಂತ ನಾನು ಈ ವಿಡಿಯೋ ಮಾಡಿದ್ದೇನೆ. ಅಂದರೆ ಗೂಡಲ್ಲಿ ಕುತ್ಕೊಳ್ಳೋದು, ಮರಿ ಇಟ್ಟಾಗಿ ಕುತ್ಕೊಳ್ಳೋದು, ಅದಕ್ಕೆ ಹೇಳ್ತಾರಲ್ಲ, ಎಂತ ಹೇಳ್ತಾರೆ ಅದಕ್ಕೆ, ಕೂರುವುದಂತ. ಎಂತ ಸಹ ಬೇಡ ಒಟ್ಟಿಗೆ. ಮತ್ತು ಬಿಡುವಾಗ ಹೊರಗೆ ಬರೋದು, ಸ್ವಲ್ಪ ಹೊತ್ತು ಒಳಗೆ ಗೂಡಲ್ಲೇ ಕುತ್ಕೊಳ್ಳೋದು. 3 ತಿಂಗಳಾಯಿತು. ನಂತರ ಈಗ ಇದು ಸಹ ಇಲ್ಲ, ಅಂದರೆ ಇದು ಎಂತ ಹುಂಜ ಸಹ ಇಲ್ಲ ಮೊಟ್ಟೆ ಇಡಲಿಕ್ಕೆ. ಹಾಗೆ ಈಗ ಗೂಡಲ್ಲಿ ಈಗ ನೇತು ಹಾಕಿದ್ದೀವಿ ಬೆಳಿಗ್ಗೆ ಮಾಡಿ. ಓಕೆ, ಯಾರಿಗೆಲ್ಲ ನನ್ನ ಚಾನಲ್ ಇಷ್ಟ ಆಯಿತು, ಲೈಕ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಇದು ನನ್ನ ಸಣ್ಣ ವಿಡಿಯೋ, ಇನ್ನು ಹಾಕ್ತೀನಿ ನಾನು ಕಂಟಿನ್ಯೂ ವಿಡಿಯೋ. ಹಾಗೆ ಒಂದು ವಿಡಿಯೋ ತೋರಿಸುವ ಅಂತ ಈ ವಿಡಿಯೋನ ಹಾಕಿದೆ.